ಅಂಬೇಡ್ಕರ್ ಅವರಂತೆ ಬದುಕು ಸರಳವಾದರೂ ಸಾಧನೆ ಮತ್ತು ಚಿಂತನೆ ಅಮೋಘವಾಗಿರಲಿ ಎಂದು ಮೊಳಕಾಲ್ಮೂರು ಕ್ಷೇತ್ರದ ಬಿಜೆಪಿ ಮುಖಂಡ ಎನ್ ರಘುಮೂರ್ತಿ ಹೇಳಿದರು. ಅವರು ಮೊಳಕಾಲ್ಮೂರು ಕ್ಷೇತ್ರದ ತಳಕು ಹೋಬಳಿಯ ಕಸವಿಗೊಂಡನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಯುವಕರು ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶ್ರೇಷ್ಠತೆ ಬದುಕಿನಲ್ಲಿ ಇರಬೇಕೇ ಹೊರತು ಜೀವನಶೈಲಿಯಲ್ಲಿ ಅಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭವಿಷ್ಯದಲ್ಲಿ ಶೋಷಿತ ಸಮುದಾಯ ಬೇಡುವ ಕೈಗಳಿಗಿಂತ ನೀಡುವ ಕೈಗಳನ್ನು ಹೊಂದಬೇಕು ಎಂಬ ಕನಸನ್ನು ಕಂಡಿದ್ದರು. ಸ್ವಾಭಿಮಾನದ ಬದುಕನ್ನು ಸಮಾಜಕ್ಕೆ ಹೇಳಿಕೊಟ್ಟವರು. ಬಡತನ, ಅವಮಾನ ಹಾಗೂ ಅಸ್ಪೃಶ್ಯತೆಯನ್ನು ಮೀರಿ ಸಾಧನೆಯ ಶಿಖರ ತಲುಪಬಹುದೆಂಬ ದಾರಿಯನ್ನು ತೋರಿಸಿದ ಮಹನೀಯರು ಎಂದು ಹೇಳಿದರು. ಅವರ ನಿಸ್ವಾರ್ಥ ಬದುಕಿನಿಂದ ಬಡವರು ಮತ್ತು ಶೋಷಿತರು ಸಂವಿಧಾನದ ಮೂಲಕ ನಿರ್ಭೀತಿಯಿಂದ ಹಾಗೂ ಕಾನೂನಾತ್ಮಕವಾಗಿ ನೆಮ್ಮದಿಯ ಜೀವನ ಕಟ್ಟಿಕೊಳ್ಳುವಂತಾಗಿದೆ. ಸಮುದಾಯದ ಪ್ರತಿಯೊಬ್ಬ ಯುವಕರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಬೇಕು. ಇದರಿಂದ ತಂದೆ ತಾಯಿಗಳಿಗೆ ಸಾರ್ಥಕತೆ ತೋರಬೇಕು. ಪ್ರತಿಯೊಂದು ಕುಟುಂಬದಲ್ಲೂ ಉನ್ನತ ಹಾಗೂ ಆಧ್ಯಾತ್ಮಿಕ ಶಿಕ್ಷಣದ ಬೀಜ ಬಿತ್ತಬೇಕು. ಮಕ್ಕಳು ಅದನ್ನು ಅಳವಡಿಸಿಕೊಂಡು ಉತ್ತಮ ನಾಗರಿಕರಾಗಬೇಕು ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಮಿತಿಯ ಸದಸ್ಯರಾದ ಹೊನ್ನೂರು ಗೋವಿಂದಪ್ಪ, ರೇಣುಕಾಪುರದ ಯಜಮಾನಪ್ಪ, ಅಂಬೇಡ್ಕರ್ ಯುವಕ ಸಂಘದ ಯೋಗೀಶ್ ಹಾಗೂ ಕಾಲೋನಿಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ರೇಣುಕಾಪುರ ಪಂಚಾಯಿತಿ ವ್ಯಾಪ್ತಿಯ ಕಸ್ವಿಗೊಂಡನಹಳ್ಳಿ ರೇಣುಕಾಪುರ ಪಂಚಾಯಿತಿ ವ್ಯಾಪ್ತಿಯ ಕಸ್ವಿಗೊಂಡನಹಳ್ಳಿ ನಮ್ಮ ಪರಿಶಿಷ್ಟ ಕಾಲೋನಿಯ ಎಲ್ಲ ನನ್ನ ಸಹೋದರರು ಸಹೋದರಿಯರು ಮತ್ತು